ಹಾಯ್ ಫ್ರೆಂಡ್ಸ್. ಸೊ ಇವತ್ತು ಯಾವ ಥರ ಅಂತ ಹೇಳಿದ್ರೆ ಇಡೀ ಮಾರ್ನಿಂಗಿಂದ ಫುಲ್ ಕೆಲಸ ಆಗಿದೆ. ಸೊ ಹಾಗೆ ಲಾಗ್ ಮಾಡ್ತಾ ಇದ್ದೀನಿ ನಿಮಗೆ ತೋರ್ಸೋದಕ್ಕೆ. ಆ ಥರ ಅನ್ಕೋಬಿಡಿ, ನಾನು ಯಾವುದೇ ರೆಡಿ ಆಗಿಲ್ಲ. ಸೊ ಲಾಗ್ ಅಲ್ವಾ, ಹಂಗಾಗಿ ತುಂಬ ಕ್ಲೀನಿಂಗ್ ಇದೆ ಮನೆ. ಏನಕ್ಕೆ ಅಂತ ಹೇಳಿದರೆ, ಸೊ ಗೆದ್ಲು ತಿಂದಿತ್ತು ಅಲ್ವಾ, ಗೆದ್ಲು ತಿಂದಿತ್ತು. ನಾವು ಇರೋದು ಬಂದುಬಿಟ್ಟು ಬಾಡಿಗೆ ಮನೆಯಲ್ಲಿ. ಸೊ ನಮ್ಮ ಓನರ್ ಅಂಕಲ್ ಬಂದುಬಿಟ್ಟು ಎಲ್ಲನೂ ಕೂಡ ಗೆದ್ದೆಲ್ಲ ಹಿಡಿತು, ಅಲ್ಲಿ ಮಿಷಿನ್ ಎಲ್ಲ ಇಡಿಸಿದ್ದಾರೆ. ಒಂದು ಮಿಷಿನ್ ಅಂತ ಹೇಳಿದರೆ, ಸೊ ಎಂತ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಆಯಿತಾ? ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದು ಯಾವ ಥರ ಮಿಷಿನು, ಅದು ಗೆದ್ಲೆ ಉಳೋಕ್ಕೆ ಸಾಯಿಸೋ ಅಂಥದ್ದು ಅಂತ. ನಾನೀಗ ಕಿಚನ್ ರೂಮ್ ಎಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಕಿಚನ್ ರೂಮಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ಗೆದ್ದುಳ ಬಂದು ಈ ಥರ ಇಷ್ಟೊಂದು ಗೆದ್ದುಳ ಎಲ್ಲ ಆಗಿಬಿಟ್ಟಿದ್ದೋಕೆ. ಹಂಗಾಗಿ ಈ ಕಿಚನ್ ರೂಮಲ್ಲಿ ಇಷ್ಟೊಂದು ಗೆದ್ದುಳ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಕಬೋರ್ಡಲ್ಲಿ ನಾನು ಗೆದ್ದುಳ ನೋಡಿದ್ದು. ಹಂಗಾಗಿ ಅವ್ರ ಮನೆಯಲ್ಲಿ ಕೂಡ ಗೆದ್ದುಳ ಆಗಿದೆ. ಸೊ ಈಗ ಅಲ್ಲಿ ಹೋಗಿದ್ದಾರೆ ಕ್ಲೀನಿಂಗಿಗೆ. ಈಗ ಆಲ್ಮೋಸ್ಟ್ ಎಲ್ಲ ತೆಗ್ದಿದ್ದೀನಿ ಹೊರಗಡೆಯಿಂದ. ಇದೊಂದಿಷ್ಟು ಇದೆ. ಸೊ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಓಕೆ, ಹಾಗೆಯೇ ನೋಡ್ತಾ ಇರ್ಬೋದು ನನ್ನ ಮಿಷಿನ್ಸು ಇಲ್ಲೆಲ್ಲ ಅಳ್ಕೊಂಡು ಹೋಗಿದೆ. ಸೊ ಹೊರಗಿಂದ ಚೆನ್ನಾಗಿ ಗಾಳಿ ಬರ್ತಾ ಉಂಟು ಅಷ್ಟೇ. ಮತ್ತು ಇಲ್ಲಿ ಸೊ ಕಬೋರ್ಡು. ಓಕೆ, ಇಲ್ಲಿ ಬಂದರೆ ಈ ಥರ ಕಬೋರ್ಡ್. ಓಕೆ, ಯಾರೆಲ್ಲ ನೆಕ್ಸ್ಟ್ ಮನೆ ಕಟ್ತೀರಾ ಮತ್ತು ಈ ಥರ ಕಬೋರ್ಡ್ ಮಾಡಿಸ್ಬೇಕು ಅಂದ್ಕೊಂಡಿರ್ತೀರ ಅಲ್ವಾ. ಸೊ ಈ ಥರ ಒಂದು ಕಬೋರ್ಡನ್ನು ಈ ಥರ ವುಡ್ಡಿಂದ, ಓಕೆ, ಆದಷ್ಟು ವುಡ್ಡನ್ನ ಅವಾಯ್ಡ್ ಮಾಡಬೇಕು. ಇವಾಗೆಲ್ಲ ಬಂದಿದ್ದಾವೆ ವೆರೈಟೀಸ್ ಆಫ್ ವುಡ್ಸ್ ಆ್ಯಂಡ್ ಎಂಥ ಇವು ಮೆಟೀರಿಯಲ್ಸ್ ವುಡ್ಡಿಂದಲ್ಲ, ಬಟ್ ಬೇರೆ ಥರ. ಅದಕ್ಕೆ ಏನು ಹೇಳ್ತಾರೆ ಸೊ ನಂಗೆ ನೆನಪಾಗ್ತಾ ಇಲ್ಲ. ಓಕೆ, ಈ ಥರ ವುಡ್ಡಿಂದೆಲ್ಲ ಇದೆ. ಇದು ಟೈಟ್ ಆಗುತ್ತೆ. ಇದು ಔಷಧಿ, ಇದು ಔಷಧಿ ನೀರು ಥರ ಇರುತ್ತೆ, ಬಟ್ ಔಷಧಿ ಎಲ್ಲ ಹಾಕ್ತಾರೆ. ಬಟ್ ಹೋಲ್ ಇದೆಲ್ಲ ಎಲ್ಲೆಲ್ಲ ಆಗಿರುತ್ತೆ, ಬಟ್ ಅಲ್ಲೆಲ್ಲ ಹೋಲ್ ಮಾಡಿಬಿಟ್ಟು ಹಾಕೋ ಅಂಥದ್ದು. ಸೊ ಹಂಗಾಗಿ ಇದೆಲ್ಲ ಕ್ಲೀನ್ ಮಾಡಬೇಕು ಅಲ್ವಾ. ಸಿಕ್ಕಾಪಟ್ಟೆ ಅಳ್ಕೊಂಡಿದ್ದೀನಿ ಅಂತ ಅಂದರೆ ಸೊ ನಾನೇ ಅಳ್ಕೊಂಡಿಲ್ಲ. ಅದು ಮೇ ಬಿ ಏನಂತ ಹೇಳಿದ್ರೆ ಅದು ಕ್ಲೀನಿಂಗ್ ಮಾಡಬೇಕಿತ್ತು ಅಲ್ವಾ ಅವರು ಈ ಒಂದು ವುಡ್ಡಿಗೆ. ಸೊ ಔಷಧಿ ಕೆಮಿಕಲ್ಸ್ ಎಲ್ಲ ಹಾಕಬೇಕಾಗಿತ್ತು, ಮತ್ತು ವೈಟ್ ಸಿಮೆಂಟ್ ಎಲ್ಲ ಹಾಕಿಬಿಟ್ಟು ಎಲ್ಲ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ವರ್ಕು ಜಾಸ್ತಿ ಉಂಟು ಇವತ್ತು. ಇಷ್ಟು ದಿವಸ ನಾನು ಯಾವುದೇ ಕೂಡ ಲೈವ್ ಮಾಡಿಲ್ಲ, ಹಾಗೆಯೇ ಯಾವುದೋ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನನಗೆ. ಸೊ ಆದಷ್ಟು ನನ್ನ ವ್ಲಾಗ್ ಅಂತ ಬಂದಾಗ ಇಷ್ಟೊಂದು ಕೆಲಸ ಬ್ಯುಸಿಯಲ್ಲಿ ನನಗೆ ಸ್ಟಿಚಿಂಗ್ ತೋರ್ಸೋಕ್ಕಾಗಿಲ್ಲ. ಹಂಗಾಗಿ ವ್ಲಾಗ್ಸಿಂದನೇ ಅಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಬಟ್ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಅಷ್ಟು ನನಗೆ ಟೈಮ್ ಇಲ್ಲ. ಇವತ್ತು ಇದೆ ನನಗೆ. ಸೊ ಫುಲ್ ಕೆಲಸ ಹಿಡಿಯುತ್ತೆ. ಓಕೆ, ಇದೆ ಫುಲ್ ಕೆಲಸ ಹಿಡಿಯುತ್ತೆ. ಬಟ್ಟೆ ಎಲ್ಲ ಮಡಿಸ್ಬೇಕು, ನೀಟ್ ಮಾಡಬೇಕು, ಮನೆ ಎಲ್ಲ ಗುಡಿಸ್ಬೇಕು, ಬರೀ ಇದೆ. ಹಾಗೆ ಹೊರಗೆ ನೋಡ್ತಾ ಇದ್ರೆ ಸೊ ಓಕೆ, ನೋಡೋಣ ಹೊರಗೆ ಯಾವ ಥರ ಇದೆ ಅಂತ ಹೇಳಿದರೆ. ಬಿಸಿಲಿತ್ತು ಅಲ್ವಾ. ಸೊ ನೋಡಿ ಬಿಸಿಲೆಲ್ಲ ಇತ್ತು, ಅಷ್ಟು ವಾಶ್ ಮಾಡಿದ್ದೀನಿ. ಸೊ ಎಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದೀನಿ. ಹಾಗೆಯೇ ಇಲ್ಲೇ ಕೂಡ ನಾನು ಮಾರ್ನಿಂಗ್ ಎಲ್ಲ ಹೊರಗಡೆನೇ ತಿಂಡಿ ತಿಂದಿದ್ದಾಗಿದೆ. ಸೊ ತುಂಬ ಲೇಟಾಗಿ. ಹಾಗೆ ನಮ್ಮ ಮನೆಯವ್ರು ಈ ಥರ ಹಣ್ಣು ತೊಗೊಂಡು ಬಂದಿದ್ರೆ, ಈ ಹಣ್ಣು ಯಾವುದು ಅಂತ ಸೊ ಕಮೆಂಟ್ ಮಾಡಿ. ಓಕೆ, ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ನನಗೂ ಕೂಡ ಇದು ಹಣ್ಣು ಫ್ರೂಟ್. ಓಕೆ, ಈ ಫ್ರೂಟ್ ಯಾವುದು ಅಂತ ಕಮೆಂಟ್ ಮಾಡಿ. ಸೊ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಇಲ್ಲದ್ರೆ ನಂಗೆ ಗೊತ್ತಿಲ್ಲ ಅದು ಯಾವುದು ಅಂತೇಳಿ. ಅದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಇದು ನಂಗೆ ಗೊತ್ತು, ಇದು ಬಂದುಬಿಟ್ಟು ಡ್ರ್ಯಾಗನ್ ಫ್ರೂಟ್ ಅಂತ. ಸೊ ಅವಾಗವಾಗ ನಮ್ಮ ಮನೇಲಿ ತರ್ತಾ ಉಂಟು. ಸೊ ಹಾಗೆ ಇಲ್ಲೆಲ್ಲ ತುಂಬ ಹಳ್ಕೊಂಡಿದ್ದೀನಿ. ಈಗ ಯಾವ ಥರ ಅಂತ ಹೇಳಿದರೆ, ಸೊ ಹೊಸ ಮನೆಗೆ ಹೋದಾಗ ಯಾವ ಥರ ಕ್ಲೀನಿಂಗ್ ಇರುತ್ತೋ, ಸೊ ಈಗ ಅಷ್ಟೊಂದು ಕೆಲಸ ಮಾಡಬೇಕು. ಹೆಲ್ಪಿಂಗೆ ಅಂತ ನಮ್ಮ ಬಾಸ್ ಇದ್ದಾರೆ, ಹಂಗೂ ಹಿಂಗೂ ಸ್ವಲ್ಪ ಹೆಲ್ಪ್ ಮಾಡ್ತಾ ಉಂಟು. ನೋಡೋಣ, ಅದೇ ತೊಳೆಯೋದು ಬೆಳೆಯೋದು ತಿಕ್ಕೋದು ತುಂಬ ಕೆಲಸ ಇದೆ. ಅದರ ಮಧ್ಯೆ ನಾನು ಸ್ವಲ್ಪ ವೀಡಿಯೋಸ್ ಕ್ಲಿಪ್ಸ್ಗಳು ಹಾಕೋಣ. ಬ್ಲಾಗ್ ಅಂತ ಬಂದಾಗ ಕೆಲವರು ಎಲ್ಲನೂ ಹಾಕ್ತಾರೆ, ಶೇರ್ ಮಾಡ್ಕೊಳ್ತಾರೆ. ಅದೇ ಥರ ಸ್ವಲ್ಪ ಜಸ್ಟ್ ವಿಡಿಯೋ ಮಾಡ್ತಾ ಉಂಟು. ಓಕೆ, ಇವಾಗ ಟೈಮ್ ಬಂದುಬಿಟ್ಟು ಸೊ ನೋಡ್ತಾ ಇರ್ಬೋದು. ಟೈಮ್ ಬಂದುಬಿಟ್ಟು ಈ ಸೀರೆ ಬಂದು ಏನಕ್ಕೆ ಅಂತ ಹೇಳಿದ್ರೆ, ನನ್ನ ಮಗಳು ಮಲ್ಕೊಳ್ಳೋ ಸೀರೆ ಇದು. ಈಗ ನೋಡಿ ಟೈಮ್ ಬಂದುಬಿಟ್ಟು ಇಷ್ಟು ಕಾಣಿಸ್ತಾ ಇದೆ ಅನಿಸುತ್ತೆ, 2 ಗಂಟೆ 5 ನಿಮಿಷ.
ಸೊ 2 ಗಂಟೆ 5 ನಿಮಿಷ ಆಗಿದೆ, ಜಸ್ಟ್ ಅಪ್ಲೋಡ್ ಮಾಡ್ತೀನಿ. ಈಗ ನೋಡ್ತಾ ಇರ್ಬೋದು ನಮ್ಮ ಬ್ಯಾಗ್ಸು ಹೆಣ್ಮಕ್ಳು ಬಂದಾಯಿತು. ಈಗ ಅವರು ಫ್ರೂಟನ್ನ ಹೆಚ್ಚೋದಕ್ಕೆ ಸಿದ್ಧವಾಗಿದ್ದಾರೆ. ಕೇಳೋಣ ಬನ್ನಿ ಅವ್ರ ಹತ್ರನೇ ಯಾವ ಫ್ರೂಟು ಅಂತ ಹೇಳಿ. ಪೊಮೊಗ್ರಾನೇಟ್ ಬಾರಮ್ಮ. ಡೋರ್ ಮೇಲೆ ಇದ್ರ ಮೇಲೆ ಬಿದ್ದುಲ್ಲ ಅಲ್ಲ ಬಂದಿರಲಿಲ್ಲ ನೋಡಿದ ನೀನು. ಓಕೆ, ಇನ್ನಷ್ಟು ವಿಡಿಯೋಗೆ ಮುಂದಿನ ಸಂಚಿಕೆಯಲ್ಲಿ ಸೋನಿ ಮಾತಾಡ್ತೀನಿ.